ನಿನ್ ಹೆಡ್ತಿ ಒಂದ್ ಕೆಲಸ ಮಾಡ್ತಾ ಇಲ್ಲ, ಒಂದ್ ಕೇಮಿ ಮಾಡ್ತಾ ಇಲ್ಲ. ಏನ್ ನಾಟಕ ನೀನ್ ಹೆಡ್ತಿದ್ದು? ಅಲ್ಲ ಈಗ ನೋಡ್ರ ಬರೀ 3 ತಿಂಗಳ ಕೂತದೆ. 3 ತಿಂಗಳಿಗೆ ಏನ್ ಹಿಂಗ ಆಡ್ತಾರೆ ಆದದ. ನಮ್ಮ ಕಾಲಲ್ಲಿ ಮೊಗ ಇರ ಗಂಟು ಎಷ್ಟು ದೂರ ಹೋಗ್ಬಿಟ್ಟು ನೀರು ಹೊತ್ಕೊ ಬರವು. ಎರ್ಗೆ ಹಾಯ್ತಾದೆ ಅಂದ್ರೂ ಅಲ್ಲಿ ಕೆಲಸ ಮಾಡ್ತಾ ಇರವು. ಈ ಕಾಲದವ್ರು ಈಗ ಗೊತ್ತಾಗಿರತ್ತೆ ತಡ. ಆಲೆ ಒಂದು ಕೆಲಸ ಮಾಡಕ್ಕಿಲ್ಲ, ಒಂದು ಕೇಮಿ ಮಾಡಕ್ಕಿಲ್ಲ, ಏನೂ ಇಲ್ಲ. ಏನು ಜ್ಞಾನ ಬೇಡವಾ ಜ್ಞಾನ? ಅಡುಗೆ ಅಲ್ಲ ಇವಳನ್ನ ಹೋಗಿ ಮೈಲಿ ಗಟ್ಲೆಯಿಂದ ನೀರು ಹೊತ್ಕ ಬಾ, ಬಟ್ಟೆ ಹೊಕ್ಕ ಬಾ, ಪಾತ್ರೆ ಬಡಿಕ ಬಾ ಅಂತಿದಾರ. ನೆಟ್ವಾಗಿ ಸಣ್ಣ ಪುಟ್ಟ ಕೆಲಸನ ಮಾಡಕ್ಕಾಯ್ಕಿಲ್ವಾ? ಓ ಸರಿ ಅದವ್ರೆ ಯಾಕಂತ ಕಳಿ. ನೀವು ಒಳ್ಳೆ ಸರಿಯಾದವ್ರೆ ಅಲ್ಲ ಕಣವ. ಅಲ್ಲ ಒಂದ್ಸಲಿ 2 ಸಲ ಚಂದ ನಾನು ನೋಡ್ತಾವ್ನಿ. ಏನಿದು ನಾಟಕ ಏನಿದು? ನನಗಂತೂ ಒಂದು ಅರ್ಥ ಆಯ್ತಲ್ಲ ಕಂತಕೋ. ತಲೆ ಮೇಲೆ ಕೂಸ್ಕೊ ಕೂತಿದ್ದಿ. ಅಲ್ಲ ಏನೋ ನೀನು ಎಡ್ತಿ ಬಸ್ರಿ ಅಂತ ಹೇಳ್ಬಿಟ್ಟಿದ್ರೆ ಏನೋ ಹೊಟ್ಟೆ ಕಿಚ್ಚು ಕೊಟ್ಬಿಡ್ತಿದ್ದ ನಾನು. ಅವಳು ಹೇಳಿಲ್ಲ ನೀನು ಹೇಳಿಲ್ಲ. ಅವಳು ಹೇಳಿಲ್ಲ ನೀನು ಹೇಳಿಲ್ಲ. ಏವೋ ನಾನೆಲ್ಲ ಗೊತ್ತಿರೋ ಒಂದ್ ಕಡೆ ಕಣವ. ಸುಮ್ಮನೆ ನೀನು ಅನ್ನೇ ತೆಗ್ಬೋದಿ. ಓಹೋ ಅನ್ಕೋತಿದ್ದಿ ಕಂತಕಪ್ಪ, ಅನ್ಕೋತಿದ್ದಿ. ಮದುವೆ ಆದ್ಮೇಲೆ ಎಲ್ಲರೂ ಅನ್ಕೊಳ್ಳೋದೇ ಆಯ್ತು. ಓ ಯವ್ವ ಅಲ್ಲ ಕಣವ, ಏನು ಕತೆ ಇದು? ಏನು ಕತೆ ಅಂತವ? ನನಗಂತೂ ಗೊತ್ತೇ ಇಲ್ಲ ಕಂತಕ, ಗೊತ್ತೇ ಇಲ್ಲ. ಅಯ್ಯೋ ರಾಮನೇ ಭಗವಂತ. ಯಾಕೆ ಯಾಕೆ ಅಂತ ನನಗೆ ಗೊತ್ತಾಯ್ತಿಲ್ಲ. 1 ಸಲ 2 ಸಲ ನಾನೆಲ್ಲ ಏನೋ ಎತ್ತುವ ಕಾಣೆ ಅಂತ ನಾನು ಅನ್ಕೊಂಡ್ರೆ ನೀನು ಹಿಂಗೆ ಬಿಡು. ಬತ್ತ ನೀನು ಕಲ್ತ್ಕೊಂಡೆ ಕತೆ. ಅಲ್ಲ ನೀನು ಎಡ್ತಿಗೆ ಹೇಳೋಕ್ಕೇನೋ ಬಾಯಿಸೋದಾಗಿತ್ತ? ಅವತ್ತು ಅವ್ವ ಮಗಳು ಪುಸ್ಕನ ಹಿಡ್ಕೊಂಡು ಆಸ್ಪತ್ರೆಗೆ ಹೋದ್ರು ನಲ್ಕೊಂಡು. ಏನು ಹೇಳಲಿಲ್ಲ ಅದ್ವೇ. ಏನೋ ಹೇಳ್ಬಿಟ್ರೆ ಹೊಟ್ಟೆ ಕಿಚ್ಬಿಟ್ಬಿಡ್ತಾಳೆ, ಹೊಟ್ಟೆ ಹುರ್ಕೊಬಿಡ್ತಾಳೆ ಅಂದ್ಬಿಟ್ಟು. ಏನು ನಾನು ಅವ್ರಂಗೇನೋ ಕರ್ಬ್ಲಿ ಎಲ್ಲಕ್ಕಂತಾಕೋ. ಅವರೇನೋ ಹೊಟ್ಟೆ ಕಿಚ್ಚು ಮನ್ಸರು, ಒಟ್ಟೂರಿ ಪಟ್ಕೊಳ್ಳೋರು. ಅವರೇನೋ ಹಂಗಿರ್ತಾರೆ. ಅವ್ರು ಹೆಂಗೆ ಯೋಚನೆ ಮಾಡ್ತಾರೋ ಹಂಗೆ ಕಂಡವ್ರ ಬಗ್ಗೆನೂ ಯೋಚನೆ ಮಾಡ್ತಾರೆ. ದರ್ದ್ರ ಮುಂಡೆವು. ನೀನು ಅವ್ರ ಜೊತೆಗೆ ಸೇರ್ಕ ಕುಣಿ. ಚೆನ್ನಾಗಿ ಅವ್ರ ತಾಳಕ್ಕೆ ತಕ್ಕಂಗೆ ಕುಣಿಸ್ತಾವ್ರೆ, ನೀನು ಕುಣಿ ಮಂಗಂಗೆ ಹರ್ಕೊಂಡು. ಅಲ್ಲ ಗೊಯ್ಸಾಗದೆ ಒಂಚೂರಾರು ಬುದ್ಧಿ ಬೇಡವಾ? ಯಾರ ಜೊತೆ ಹಿಂಗಿರ್ಬೇಕು ಅಂತವ? ಅಲ್ಲ ನೋಡು ಮನೆಯಲ್ಲ ಹಿರಿ ಮನ್ಸಿ ಅನ್ಕೊಂಡು ಇವನಿ. ನನಗೆ ಗೊತ್ತಿಲ್ಲ. ಅವಳೇನೂ ಹೇಳಿಲ್ಲ. ಇವನಾರುವೆ ಗೊತ್ತಿಲ್ಲ ಕಣವ. ನನಗೇನು ಗೊತ್ತವ ಹೇಳಿದಾಳೇನೋ ಅಂತ ಅನ್ಕೊಂಡೆ ಅಂತ ಇವ್ನು ನಾಟಕ ಆಡ್ತಾನೆ. ಅವಳು ನಾಟಕ ಆಡ್ತಾಳೆ. ಅಮ್ಮ ಹೇಳಿದಾರೇನೋ ಕಣಮ್ಮ ಅಂತ ನಾನು ಅವ್ರು ಅನ್ಕೊಂಡು ಅವಳು ನಾಟಕ ಆಡ್ತಾಳೆ. ಇಬ್ರು ಸರಿಯಾಗಿದ್ರಿ ಕಂತ ಕಳಿ. ಏನೋ ಇವ್ ಗೊತ್ತಿದ್ದು ಹೆಂಗೆ ಆಡ್ತಿದ್ದೀರೋ ಇಲ್ಲ ಗೊತ್ತಿಲ್ಲದೆ ಹೆಂಗೆ ಆಡ್ತಿದ್ದೀರೋ ನನಗಂತೂ ಒಂದು ಗೊತ್ತಿಲ್ಲ. ಗೊತ್ತಿದ್ದು ಹೆಂಗೆ ಆಡ್ತಿದ್ದೀರೋ ಗೊತ್ತಿಲ್ಲದೆ ಹೆಂಗೆ ಆಡ್ತಿದ್ದೀರೋ ಅಯ್ಯವ್ವ. ಇಂಥವ್ರು ಇದ್ದುಬಿಟ್ರೆ ಮಕ್ಕಳು ಸೊಸೆ ಅನ್ಕೊಂಡು ನಮ್ಮಂಥ ವಯಸ್ಸಾದವರು ಸರಿಯಾಗಿ ಉಣ್ಣದೆ ಸರಿಯಾಗಿ ಯಾಕೆ ಅಂತವ. ಓಹ್ ಸಾಕಾಗೋಯ್ತದೆ, ಸಾಕಾಯ್ತವೆ ಇಂಥ ಮಕ್ಕಳೆಲ್ಲವ ಏನು ಮಾಡೋಕ್ಕೆ ಅಂತವೆ. ಅವ್ವ ಅದಕ್ಕೆ ಹಿಂಗೆ ಚಕ್ಲಾಡ್ತಿದ್ದಿ ನೀನು. ಸರಿ ಬಿಡು, ನಾನು ಮೀನನ್ನ ಕೇಳ್ತೀನಿ ಯಾಕೆ ಕೇಳಲಿಲ್ಲ ಅಂತವ. ಏನೋ ನಂದಿ ತಪ್ಪಾಯ್ತು, ಹೇಳ್ಬೇಕಾಯ್ತು. ನಾನೆಲ್ಲ ಹೇಳಿದಳೇನೋ ಮೀನಾ ಅವರು ಅತ್ತೆಗಿತ್ತೆ ಅವ್ರು ಯಾರು ಹೇಳಿದಾರೇನೋ ಅನ್ಕೊ ಸುಮ್ಮನೆ ಆಗ್ಬಿಟ್ಟೆ. ಸರಿ ಬಿಡು, ಇದನ್ನೇ ಒಂದು ದೊಡ್ಡ ವಿಚಾರ ಅನ್ಕೊ ಕೂತಿದ್ಯಲ್ಲ. ಹೆಂಗಿರು ಖುಷಿ ಪಡ್ತಿದ್ದೆ ತಾನೆ. ಈ ಖುಷಿ ಪಡೋದು ಬಿಟ್ಬಿಟ್ಟು ಜಗಳ ಆಡ್ತಾ ನಿಂತಿದ್ದೀರವ ನೀನು. ಅಲ್ಲ ಒಂಚೂರು ಗೊತ್ತಾಯ್ತಿಲ್ವ? ಎಲ್ಲಕ್ಕೂ ಬರೀ ಜಗಳನೇ ಇರ್ತಿದ್ಯಲ್ಲ. ಸರಿ ಬಿಡು, ಕೆಲಸ ಮಾಡಲ್ಲ ಅಂತ ಅದಕ್ಕೆ ಅಂಗಡಿಯೇ ಒಂದೊಂದು ಕೆಲಸ ಮಾಡ್ಕೊತಾರೆ, ಇನ್ನೊಂದು ಕೆಲಸ ನೀನೇ ಮಾಡ್ಕೊ. ಇನ್ನೇನು ಮಾಡೋಕ್ಕದ್ದು? ಮೊದಲು ಮದುವೆಗಿಂತ ಮುಂಚೆ ಮನೆ ಕೆಲಸ ಎಲ್ಲ ನೀನು ಒಬ್ಬಳೇ ಮಾಡ್ಕೋಗುವೆ. ಎಲ್ಲ ಕೆಲಸ ನೀನೇ ಮಾಡ್ಕೋಗು. ಬಟ್ಟೆ ಬರೆ ಹೋಗೋದು, ತೊಳೆಯೋದು, ಮಾಡೋದು, ಪ್ರತಿಯೊಂದು ಕೆಲಸನೂ. ಈಗ ಒಂದು ಕೆಲಸ 2 ಕೆಲಸ ಸೌಸ್ಕೊಂಡು ಮಾಡ್ಕೋಬೇಕಾಯ್ಕಿಲ್ಲ ಅನ್ಕೊಳ್ತಿದ್ದಿ ನೋಡು ನೀನು. ಆಡಿ ಚೋಡಿಯ ಅಲ್ಲ ನೀನು ನೆಗ್ನೆಗಿತ ಮಾಡ್ಕೋಬೋದ್ರೆ ಮೀನನ್ನು ನೆಗ್ನೆಗಿತ ಮಾಡ್ಕೋಯ್ಕಿಲ್ವಾ? ಅದು ಬಿಟ್ಬಿಟ್ಟು ನೀನೇ ಜಗಳ ಆಡ್ತಾ ನಿಂತ್ಕೊಂಡ್ರೆ ಮೀನು ಅದಕ್ಕೆ. ಇನ್ನು ಕಾಲದವರು ಹೊಂದಾಣಿಕೆ ಮಾಡ್ಕೊ ಹೋಗೋದೇ ಕಷ್ಟ ಅಂತಿದ್ರಲ್ಲಿ ಮೀನೇ ಎಷ್ಟು ಹೊಂದಾಣಿಕೆ ಮಾಡ್ಕೊಂಡು ಮುಟ್ಕೊಂಡು ಹೋದಳು. ನೀನೇ ಅವಳ ಜೊತೆಗೆ ಒಂಟಿ ಪಂಟಿ ಒಂದಿಕ್ಕೆಂದಿ ಬಾಳಕಿಲ್ಲ ಕಣವ ನೀನು. ನೀನಂತೂ ಅವಳ ಜೊತೆಗೆ ಜಗಳಕ್ಕೆ ಹೋಯ್ತಾ ಇರ್ತಿದ್ದಿ ದಿನ ಪೂರ್ತಿ ಬರೀ ಜಗಳ. ಅವಳು ಎಷ್ಟು ಸೌರ್ಸ್ಕೋಬೇಕು ಅನ್ಕೊಂಡಳು, ನೀ ಸೌರ್ಸ್ಕೊಳಕ್ಕೆ ಬಿಡಕ್ಕಿಲ್ಲ ಕಣವ. ಚಂದಾಗಿ ಆಡ್ತಿದ್ದಕ್ಕಂತಕೋ ನಾಟಕ ಮಾತ್ರವ. ಅವಳು ಆಡೋದಲ್ದೇ ನಿನಗೂ ಚೆನ್ನಾಗಿ ಹಚ್ಕೊಟ ಕಲಿಸಿ ಬಿಟ್ಟವಳೆ ಕತೆ. ಅವಳು ತಾಳ ಹಾಕ್ತಾಳೆ, ನೀನೇ ಕುಣಿ ಅವಳು ಹಾಕಿದ ತಾಳಕ್ಕೆ. ನಿನಗೂ ಬುದ್ಧಿ ಇಲ್ಲ, ನನಗೂ ಬುದ್ಧಿ ಇಲ್ಲ. ಸುಮ್ಮನೆ ಅತ್ತಾಗಿ ಸಾಕಾಗ್ಬಿಟ್ಟದೆ ನನಗೆ. ಸಾಕಾಯ್ತವ ನಿಮ್ಮ ಜೊತೆಗೆಲ್ಲ ಹೊಡೆದಾಡಿ ಸಾಯಕ್ಕೆ. ಏನಾರು ಮಾಡ್ಕೊ ಹೋಗಿ, ನನಗೇನಾಗಬೇಕಾಗಿರೋದು? ಏನಾರು ಮಾಡ್ಕೊಂಡು ಹಾಳಾಗಿ ಹೋಗಿ ಯಾಕೆ ಕೊಟ್ಟೋಗಿ ನಿಮ್ಮ ಜೊತೆಗೆ ಹಾಡು ಸಾಯಕ್ಕಾಗಿಲ್ಲ. ಅಲ್ಲ ಕಣವ, ನಾನು ಹೇಳಿದ್ರೆ ಏನಾರು ಹೊಟ್ಟೆ ಕಿಚ್ಬಿಟ್ಬಿಡ್ತಿದ್ದ. ಎಷ್ಟು ಖುಷಿ ಆಯ್ತಿತ್ತಿಲ್ಲ. ಇವನು ಹೇಳಿಲ್ಲ, ಅವಳೇನೋ ಕಂಡವಳು. ಹೇಳಿದ್ರೆ ಹೇಳ್ತಾಳೆ, ಹೇಳ್ದೇ ಇರಲಿ ಸಮಾಧಾನ ಪಟ್ಕೊಳ್ಳೋದ. ನನ್ನ ಮಗ ಹೇಳಿದ್ರೆ ಅನ್ಕೊಳಕ್ಕೆ ಈ ನನ್ನ ಹಾಡ್ಕೊಳ್ಳೋನು ಹೇಳಿಲ್ಲ. ಈ ನನ್ನ ಹಾಡ್ಕೊಳ್ಳೋನು ದರ್ದ್ರ ನನ್ನ ಹಾಡ್ಕೊಳ ಅಂದ್ಕೊಂಡ್ರಲ್ಲ. ಎಲ್ಲವ ಕಾಲ ಬದಲಾದಂಗೆ ನೀವು ಬದಲಾಯ್ತಾ ಇರ್ತಿದ್ರಿ.
ನಾವು ಮಾತ್ರ ಹಂಗೆ ಇರೋದು. ಏನು ಮಾಡೋದು, ಎತ್ಬಿಟ್ಟಿವೆಲ್ಲ. ಎತ್ಕೊಳ್ಳು ಬದಲಾಗಕ್ಕೆ ಹೋಯ್ಕಿಲ್ಲ, ಮುಟ್ಟಕ್ಕೆ ಹೋಯ್ಕಿಲ್ಲ. ನಿಮ್ಗೆ ಈಗ ಗೊತ್ತಾಯ್ಕಿಲ್ಲಕ್ಕಲ್ಲ, ನಿಮ್ಗೆ ಓನ್ ಮಕ್ಕಳಾಗಿ ನಮಗೆ ಕಷ್ಟ ಕೊಡ್ತಾವಲ್ಲ, ಆಗ ಗೊತ್ತಾಯ್ತದಕ್ಕಂತ ತಗೊಳ್ಳಿ. ಇವತ್ತು ಗೊತ್ತಾಯ್ಕಿಲ್ಲ ಕತೆ. ನಿಮಗೂ ನಮ್ಮ ಕಷ್ಟನೇ ಬರ್ತದಲ್ಲ, ನಿಮ್ಮ ಮಕ್ಕಳು ನಮಗೆ ಮಾಡಿದಾಗ ಗೊತ್ತಾಯ್ತದಲ್ಲ, ಆಗ ಗೊತ್ತಾಯ್ತದೆ. ಆಗೇನು ಪ್ರಯೋಜನ ಹೇಳಿ, ಆಗೇನು ಪ್ರಯೋಜನ ಆದದು? ಕಾಲ ಮಿಂಚೋಗಿರ್ತದೆ, ಚಿತ್ಕೊಳಕ್ಕೆ ಹೋಯ್ಕಿಲ್ಲ, ನಾವು ಇರೋಕ್ಕಿಲ್ಲ. ನೀವು ಬೇಕು ಅಂದ್ರೂ ಸಿಗೋಕ್ಕಿಲ್ಲ. ಇರೋವತ್ತಲ್ಲಿ ಹೆಚ್ಚು ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ಇಲ್ದೇ ಕೊರ್ಗೋದು. ಇವ್ರಿಗೆ ಸುಮ್ಮನೆ ನಿಮ್ಮ ಮುಂದೆ ಎಲ್ಲ ಬೊಗಳಿದ್ರೆ ಕತ್ತೆ ಮುಂದೆ ಕಿಂದ್ರಿ ಬಾತಿಸ್ದಂಗೆ ಏನು ಪ್ರಯೋಜನ ಇಲ್ಲ ಕಂತ ಕಡೆ, ಏನು ಪ್ರಯೋಜನ ಇಲ್ಲ. ಅಲ್ಲ ಕಣವ, ಅದೇ ಕವಂಗೆ ಆಡ್ತಿದ್ದಿ ನೀನು. ಅದೇ ಹಿಂಗೆ ಆಡ್ತಿದ್ದಿ. ಸರಿ ಬಿಡು, ಏನೋ ತಪ್ಪಾಯ್ತು ಬಿಡವ, ನಲ್ಲೇ ತಪ್ಪು ಕಣವ. ಹೊಡೆಯಂಗಿದ್ರೆ ಒಂದು 2 ಹೊಡೆದು ಬಿಡು. ಅದು ಬಿಟ್ಬಿಟ್ಟು ನಿನಗೆ ಏನೂ ಹಂಗೂ ಇಲ್ಲ ಹಿಂಗೂ ಇಲ್ಲ, ಇರೋದಕ್ಕೆಲ್ಲ ಹೇಳ್ತಿರೋದು, ಇರೋದನ್ನೇ ಹೇಳ್ತಿರೋದು. ಈಗ ನಾವು ಬಡ್ಕ ಸತ್ರುವೆ ನಮ್ಮ ಬೆಲೆ ಗೊತ್ತಾಯ್ಕಿಲ್ಲ ನಿಮಗೆ. ಏನು ಮಾಡೋಕ್ಕಾಯ್ಕಿಲ್ಲ ಅಂತ ವಯಸ್ಸು, ಏನು ಮಾಡಿರಿ ನಾವು ಹೇಳೋದು ನಿಮ್ಗೆ ಅರ್ಥ ಆಯ್ಕಿಲ್ಲ. ಅವ್ರವ್ರ ಅನುಭವ ಆದಾಗಲೇ ಕಷ್ಟ ಅರ್ಥ ಆಗೋದು. ನಿಮ್ಮ ಅನುಭವ ನಿಮ್ಗೆ ಆದಮೇಲೆ ನಿಮ್ಗೆ ಅರ್ಥ ಆಗೋದು ಕತೆ. ಬುಟ್ಟಾಕಿ ಬುಟ್ಟಾಕ್ರಪ್ಪ, ಬುಡಿ ಸಾಕು ಕತೆ, ಬುಟ್ಟಾಕಿ. ಸರಿ ಕತೆ, ಬೈರಿ ಒಟ್ಕೊಂಡು ಬಾ. ಅದಕ್ಕೆ ಹಿಂಗೆ ಪಾಪ ಮಾಡ್ಕೊಂಡು ಕೂತಿದ್ದಿ ನೀನು. ಬಾ ಒಟ್ಕೊಂಡು. ಬೇಡಕತ್ ಹೋಗು. ನೀನು ಇಡ್ತಿ ನಿಮ್ಮ ಅತ್ತೆ ಅವಳಲ್ಲ, ಅವ್ರಿಗೆ ಕೊಡು, ಚೆನ್ನಾಗಿ ಉಣ್ಲಿ ತಿನ್ಲಿ, ಹೊಟ್ಟೆ ಬೆಳೆಸ್ಕೊಳ್ಳಿ, ಮೈ ಬೆಳೆಸ್ಕೊಳ್ಳಿ, ಕೊಡು ಹೋಗು. ಅವ್ರಿಗೆ ತಾನೇ ಗೇಯಕಾಯ್ಕಿಲ್ಲ, ಮಾಡೋಕ್ಕಾಯ್ಕಿಲ್ಲ, ಮಟ್ಟಕ್ಕಾಯ್ಕಿಲ್ಲ. ಹೋಗಪ್ಪ ಹೋಗು, ಕೊಡು ಹೋಗು. ಸುಮ್ಮನೆ ಯಾಕೆ ಹೋಗಪ್ಪ, ಸುಮ್ಮನೆ ನನ್ನಿಂದ ನೀನು ಬೇಜಾರು ಮಾಡ್ಕೋಬೇಡ, ಮುಟ್ಟಬೇಡ, ಹೋಗು. ಅವ್ರಿಗೆ ಕೊಡು, ಹೊಚ್ಕಡಾಗಿರ್ಲಿ. ನನಗಿಂತ ನಿಮ್ಗೆ ಅವರೇ ಅಲ್ವಾ, ಅವ್ರು ನಿಮ್ಮ ಅತ್ತೆನೆಯ, ನೀನು ಇರ್ತಾವಳು, ನೀನು ಇಡ್ತೀನೆಯ, ಆಗ್ಲಿಂದ ಬಂದು ಸಾಕಿ ನೋಡಿರೋಳು, ಕಷ್ಟ ಸುಖ ಮಾಡಿರೋಳು ನಿಮ್ಮ ಅತ್ತೆನೆಯ. ದೇವ್ರು ನಿನಗೀಗ ನಿನ್ನ ಇಡ್ತೀಯ ದೇವರು. ಹೋಗು, ಮಾಡು ಹೋಗಪ್ಪ, ಮಾಡೋಗು. ಅರ್ಥ ಆಯ್ಕಿಲ್ಲ ಕತೆ ನಿಮಗೆ, ನಾವು ಬಡ್ಕ ಸಾಯೋದು ಅರ್ಥ ಆಯ್ಕಿಲ್ಲ ನಿಮಗೆ. ಒಂದು ದಿವಸ ಅರ್ಥ ಆಯ್ತದೆ. ನಾವು ಹೇಳಿದ್ರೆ ಏನು ಪ್ರಯೋಜನಕ್ಕೆ ಬರೋಕ್ಕಿಲ್ಲ. ಈಗ ನಿಮ್ಗೆ ಅನುಭವಕ್ಕೆ ಬಂದು ನೀವು ಅರ್ಥ ಮಾಡ್ಕೊತಿದ್ದೀರಲ್ಲ, ಆಗಲೇ ಯಾಕೆ ಬೇಕಾಗ ಅರ್ಥ ಮಾಡ್ಕೊಳ್ಳಿ, ಏನು ಬೇಕಾಗ ಮಾಡ್ಕೊಳ್ಳಿ. ಆಡೋಕ್ಕಾಯ್ಕಿಲ್ಲ ಕತೆ ನಿಮ್ಮ ಜೊತೆಗೆ, ನಾವು ಸಾಯೋಕ್ಕಾಯ್ಕಿಲ್ಲ, ಆಡೋಕ್ಕಾಯ್ಕಿಲ್ಲ. ನಾವು ಎಷ್ಟಂತ ಬಡ್ಕ ಸಾಯೋದು, ಎಷ್ಟಂತ ಹೇಳೋದು ಹೇಳಿ. ನಾವು ಏನು ಮಾಡೋಕ್ಕಾಯ್ಕಿಲ್ಲ ಕತೆ. ಸರಿ ಬಿಡಪ್ಪ, ಸರಿ ಕತ್ ಬಿಡು, ಹೋಗೋಗು. ಅವ ಸರಿ ಕದ್ ಬೈಲಿ ನೀನು. ಸುಮ್ಮನೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಅರ್ಥ ಮಾಡಬೇಡ. ಅಲ್ಲ ನನಗೇನು ಗೊತ್ತವ ಹೇಳಿಲ್ಲ ಅಂತ. ಏನೋ ಹೇಳಿಲ್ಲ, ಅವ್ಳು ಮುಗಿತೀನಿ ಬೈರಿ, ನಾನು ಬೈತೀನಿ ಅವಳಿಗೆ, ಅವ್ಳ ಜೊತೆ ಮಾತಾಡ್ತೀನಿ ನಾನು. ಬರೀ ಎದ್ದು ನೀನು ಕೆಲಸ ಮಾಡ್ಕೊಬಂದ್ರು ನಿಮ್ದು ಇಲ್ದಂಗೆ ಆಗ್ಬಿಡೋದೆ ನನಗೆ. ನಿಮ್ದು ಇದ್ದಾಗಂತ ಬಡ್ದಾಡು ಸಾಯೋದು. ಮತ್ತು ಅವ್ಳ ಜೊತೆ ಕಡೆನೋ ಇತ್ತು, ನಿನ್ನ ಜೊತೆ ಕಡೆನೋ. ಅಲ್ಲಿ ಯಾರು ಒಬ್ರು ಅರ್ಥ ಮಾಡ್ಕೋಬೇಕು. ಇಬ್ಬರು ಹಿಂಗೆ ಹೇಳ್ಬಿಟ್ರೆ ಭಾರಿ ಕಷ್ಟ ಜೀವನ ಮಾಡೋಕ್ಕೆ, ಭಾರಿ ಹಿಂಸೆ ಆಗೋದಿದೆ. ಏನು ಮಾಡೋದು, ಎಲ್ಲನ ಮಾಡಿದ್ದಾರೆ. ಅಬ್ಬ ಈಗ ಬಂದಿಯೇ ಬರೋಕ್ಕಿಲ್ವ ಅಷ್ಟು ಹೇಳಿದ ನೀನು. ಬೈರಿ ಆಮೇಲೆ ನಾನು ಮಾತು ಹೇಳೋಕ್ಕಿಲ್ಲ ನೋಡಿ. ಈಗ ಅವಳ ಜೊತೆ ಮಾತಾಡೋಕ್ಕಿಲ್ಲ, ನಿನ್ನ ಜೊತೆ ಮಾತಾಡೋಕ್ಕಿಲ್ಲ. ಬ್ಯಾಡ್ಲೇ ಬೇಡ, ಹೋಗು. ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, ಅಲ್ಲೇ ಉಳ್ಕತ್ತೀನಿ, ಏನಾರು ಮಾಡ್ಕೊಳ್ಳಿ. ಇಲ್ಲಿ ಇಬ್ಬರ ಜೊತೆಗೂ ಆಡ್ ಸಾಯಕ್ಕಾಯ್ಕಿಲ್ಲ ಕತೆ. ಒಬ್ಬರವ್ರು ಕಷ್ಟ ಸುಖ ಅರ್ಥ ಮಾಡ್ಕೋಬೇಕು. ಒಬ್ರಿಗಿಂತ ಒಬ್ರು ಹೆಚ್ಚಾಡಿದ್ರೆ ನಾವು ಏನು ಮಾಡ್ಕೊ ಸಾಯೋದು. ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ